ಬಿಕಾಸ್ ನಾನು ಇದುವರೆಗೂ ಒಂದು ಡೇಟ್ಗೆ ಹೋಗಿಲ್ಲ ನಾನು. ದಟ್ಸ್ ದ ರೀಸನ್. ಒಂದು ಡೇಟ್ಗೆ ಹೋಗಿಲ್ಲ ನಾನು. ಸೊ ಒಳಗಡೆ ಅದೊಂದು ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೆ ಅದು. ಅಂದರೆ ನೀವು ಡೇಟ್ಗೆ ಹೋಗಿಲ್ಲ, ನಾನು ಡೇಟ್ ಕರ್ಕೊಂಡು ಹೋಗ್ತೀನಿ ಅಂತ ಕಾರ್ತಿಕ್ ಹೇಳೋದು, ಈ ಕಡೆ ಕಾರ್ತಿಕ್ ಹೇಳಿದ್ರು ಅಂತ ಈ ಕಡೆ ಇನ್ನೊಬ್ರು ಹೇಳೋದು. ಸೊ ಹಂಗೆ ಶುರು ಆಗಿದ್ದು. ಕೊನೆಗೆ ಅಲ್ಲೂ ಡೇಟ್ಗೆ ಹೋಗ್ಲಿಲ್ಲ ನಾನು. ಲವ್ ಮ್ಯಾರೇಜ್ ಆರ್ ಅರೇಂಜ್ ಮ್ಯಾರೇಜ್? ಯಾವ್ದಮ್ಮ? ಅರೇಂಜ್ ಮ್ಯಾರೇಜ್ ಅಂತೂ ನಾನು ಆಗಲ್ಲ. ಆನ್ಸರ್ ಬಂತು ಯಾವ್ದಮ್ಮ? ಅಮ್ಮ ಅರೇಂಜ್ ಅಂದ್ಕೂಡ ಅರೇಂಜ್ ಅಂತೂ ನಾನು ಆಗಲ್ಲ. ಅವರೇ ಹುಡ್ಕಲ್ಲ, ಅವರೇ ಹೇಳ್ತಾರೆ ನೀನ್ ಯಾರು ಹುಡ್ಕೊಂಡ್ ಮದ್ವೆ ಆಗು ಅಂತ. ನೀನ್ ಹುಡ್ಕು, ನಾವು ಅರೇಂಜ್ ಮಾಡಿ ಮದುವೆ ಮಾಡ್ತೀನಿ ಅಂತ ಹೇಳ್ತಾರೆ. ಎಲ್ಲ ಆಗೋಯ್ತು ನನಗೆ. ಮೈ ಹಾರ್ಟ್ ಸ್ಯಾಂಕ್, ಹಾರ್ಟ್ ಬ್ರೇಕ್ ಆಗೋಯ್ತು ನನಗೆ. ಸುದೀಪ್ ಸರ್ ಇಂಪ್ರೆಸ್ ಮಾಡೋದಕ್ಕೆ ತುಂಬಾ ವೀಕ್ಗಳಾಡಿದೀವಿ ನಾವು. ಅಂದ್ರೆ ಜೀವ ಕೊಟ್ಟಾಡಿ ಅಂತ ಹೇಳ್ಬಿಟ್ಟು ಹೊಟ್ಟೋಗೋರು. ಆ ಇಡೀ ವೀಕ್ ಜೀವ ಕೊಟ್ಟಾಡ್ತಾ ಇದ್ವಿ ನಾವೆಲ್ಲರೂ. ಏನ್ ನಾನು ಲೈಫಲ್ಲಿ ಮೈ ಕೈ ಗಾಯ ಮಾಡ್ಕೊಂಡವಳಲ್ಲ ಅಂಥವಳು. ಏನೇ ಆಗಲಿ ಮೈ ಕೈ ಮುರಿದೋಗ್ಲಿ ಅಂತ ಆಡಿದ ವೀಕ್ಸ್ಗಳು ಇದೆ. ಅಫ್ಕೋರ್ಸ್ ಅವ್ರಿಗೆ ಅನಿಸಿಲ್ಲ ನಾನು ಚೆನ್ನಾಗಿ ಆಡ್ತಾ ಇದ್ದೀನಿ ಅಂತಲೇ ಅನಿಸಿದೆ ಅವ್ರಿಗೂ. ಅದಕ್ಕೆ ಅವ್ರು ನಾಮಿನೇಟ್ ಮಾಡ್ತಾರಿಲ್ಲ. ಆ ರೀಸನ್ ಇಟ್ಕೊಂಡು ಲಾಸ್ಟಲ್ಲಿ ನಾಮಿನೇಟ್ ಮಾಡೋಕ್ಕೆ ಶುರು ಮಾಡಿದ್ರು. ತುಕಾಲಿ ಫೈನಲಿಸ್ಟ್ ಅಂತ ಹೇಳಿದಾಗ, ವರ್ತೂರ್ ಸೇಫ್ ಅಂತ ಹೇಳಿದಾಗ, ಪ್ರತಾಪ್ ಸೇಫ್ ಅಂತ ಹೇಳಿದಾಗ ನನಗೆಲ್ಲೋ ಒಂದು ಕಡೆ ಐ ಎಕ್ಸ್ಪೆಕ್ಟೆಡ್. ಐ ವಾಸ್ ಬಾರ್ನ್ ಟು ಮೇಡ್ ಆ್ಯಕ್ಟ್. ಆ ಥರ ಇಟ್ ವಾಸ್ ಈಸಿ ನನಗೆ ಆ್ಯಕ್ಟಿಂಗ್. ಅದೇ ರಿಲೇಷನ್ಶಿಪ್ ನನ್ನ ಜೀವನದಲ್ಲಿ. ಐ ಆಮ್ ಅ ವೆರಿ ಬೋರಿಂಗ್ ಪರ್ಸನ್. ಬಟ್ ನಿಮಗೆ ಈಗ ವಾರ ಪೂರ್ತಿ ನೀವು ಗೊತ್ತಿರಲ್ಲ ಹೊರಗಡೆ ಪ್ರಪಂಚದಲ್ಲಿ ಏನಿದೆ, ಏನಾಗ್ತಿದೆ, ನಾವು ಮಾಡೋದ್ರಲ್ಲಿ ಯಾವ ಇದು ಆಚೆ ಹೋಗ್ತದೆ ಫುಟೇಜ್ ಗೊತ್ತಿರಲ್ಲ. ವಾರ ಪೂರ್ತಿ ಆಡ್ತೀರಾ, ಟಾಸ್ಕ್ಗಳು ಮಾಡ್ತೀರಾ, ಸಿಚುವೇಶನ್ ಬಂದಾಗ ಕಿರ್ಚಾಡ್ತೀರಾ, ಕೂಗಾಡ್ತೀರಾ, ಅಳ್ತೀರಾ, ಪ್ರೀತಿ ತೋರಿಸ್ತೀರಾ, ಒಂದಾಗಿರ್ತೀರಾ. ವೀಕೆಂಡ್ ಬಂದಾಗ ಸುದೀಪ್ ಸರ್ ಕೆಲವೊಂದು ವಿಷಯಗಳನ್ನ ಹೇಳ್ತಾರೆ. ಹೀಗೀಗೆ ಆಗಿದೆ, ಹೀಗೀಗೆ ಒಂದು ಎಚ್ಚರಿಕೆ ಆಗಿರ್ಬೋದು, ಅಥವಾ ಕರೆಕ್ಟ್ ಮಾಡ್ಕೊಳ್ಳಿ, ತಪ್ಪುಗಳನ್ನ ತಿದ್ಕೊಳ್ಳಿ ಅನ್ನೋದಾಗಿರ್ಬೋದು. ಆ ಮೂಮೆಂಟನ್ನು ಕೇಳಿದಾಗ ನಿಮಗೆ ಪಟ್ಟಂತ ವೀಕ್ ರೀಕಾಲ್ ಆಗುತ್ತೆ ನಿಮ್ಮ ತಲೆಯಲ್ಲಿ. ಹೌದರ್ ಸಿಚುಯೇಷನ್ ನಿಮಗೆ ಅವಾಗ? ನಾವು ಇಡೀ ವೀಕ್ ನಾವೆಲ್ಲ ಆಡ್ತಾ ಇದ್ದಿದ್ದು, ಕಾಯ್ತಾ ಇದ್ದಿದ್ದು ಇಟ್ ವಾಸ್ ಫಾರ್ ಸುದೀಪ್ ಸರ್. ಅಂದರೆ ಅವ್ರು ಒಂದೇ ನಮಗೆ ಕನೆಕ್ಷನ್ ಇರೋದು ಔಟ್ಸೈಡ್ ವರ್ಲ್ಡ್ಗೆ. ನಮಗೆ ಅವರೊಬ್ಬರೇ ನಮಗೆ ಏನಂತಾರೆ ಒಂದು ಕನೆಕ್ಷನ್ ನಮಗೆ. ಆ್ಯಂಡ್ ನಾವು ಗೊತ್ತಿಲ್ಲದೇನೋ ನಮ್ಗೆ ಅವ್ರ ಜೊತೆ ಒಂದು ಕನೆಕ್ಷನ್ ಬಿಲ್ಡ್ ಆಗಿಬಿಟ್ಟಿರುತ್ತೆ. ಎವ್ರಿ ವೀಕ್ ವಿ ವೇಟ್ ಫಾರ್ ಹಿಮ್. ಅವ್ರು ಹೇಳೋದು ಒಂದೇ ಲೈನ್ ಆಗಿರ್ಬೋದು, ಅಂದರೆ ಅವ್ರು ಜಾಸ್ತಿ ಬಿಟ್ಕೊಡೋದು ಇಲ್ಲ. ಒಂದು ಲೈನ್, ಒಂದೊಂದು ಲೈನ್ ಎಲ್ಲರಿಗೂ ಸಜೆಷನ್ ಕೊಟ್ಕೊಂಡು ಹೋಗ್ತಾರೆ. ಯಾರು ತಪ್ಪಿದೆಯೋ ಅಲ್ಲಿ ಸರಿ ಮಾಡ್ತಾರೆ, ಯಾರ್ದು ಸರಿ ಇತ್ತೋ ಅದನ್ನು ಎತ್ತಿ ಹೊಗಳುತ್ತಾರೆ. ಆ ಒಂದು ವೀಕ್ಗೋಸ್ಕರ ನಾವು ಆಡ್ತಾ ಇದ್ವಿ. ನೀವು ನಂಬ್ತಿರೋ ಬಿಡ್ತೀರೋ, ನಾವು ಜನಕ್ಕೆ ಇಂಪ್ರೆಸ್ ಮಾಡಬೇಕು ಅನ್ನೋದನ್ನು ಬಿಟ್ವಿ. ತುಂಬ ವೀಕ್ಸ್ ಸುದೀಪ್ ಸರ್ ಇದನ್ನು ಹೇಳಿದ್ದಾರೆ, ನಾವು ಆಡ್ಬೇಕು ಹಿಂಗೆ. ಅವ್ರ ಹತ್ರ ನಾವು ಈ ಥರ ಒಂದು ಹೊಗಳಿಕೆ ತೊಗೋಬೇಕು, ಅಪ್ರಿಸಿಯೇಷನ್ ತೊಗೋಬೇಕು, ಅವ್ರು ನೋಟಿಸ್ ಮಾಡಬೇಕು, ಅವ್ರಿಗೆ ಮ್ಯಾಟ್ರ್ ಆಗಬೇಕು ಅಂತ ಪ್ರತಿ ವೀಕು ಆಡಿದ್ದೆ ನಾವು. ಅವ್ರು ಹೇಳೋದು ಸ್ಟಾರ್ಟಿಂಗಲ್ಲಿ ಅರ್ಥ ಆಗ್ತಿರಲಿಲ್ಲ. ಅಂದರೆ ಇನ್ ಬಿಟ್ವೀನ್ ದ ಲೈನ್ಸ್ ಏನೋ ಒಂದು ಸಜೆಷನ್ ಕೊಟ್ಬಿಟ್ಟು ಹೋಗೋರು ಅವರು. ಸೊ ಅದನ್ನು ಡಿಕೋಡ್ ಮಾಡೋಕ್ಕೆ ನಮ್ಗೆ ಇಂಡೈರೆಕ್ಟ್ ಆಗಿ ಹೇಳೋರು, ಯಾವುದು ಡೈರೆಕ್ಟ್ ಆಗಿ ಹೇಳ್ತಾ ಇರಲಿಲ್ಲ. ಅದನ್ನು ಡಿಕೋಡ್ ಮಾಡೋಕ್ಕೆ ನನಗೆ ತುಂಬ ಟೈಮ್ ಬೇಕಾಯಿತು. ಶುರು ಮಾಡಿದ್ಮೇಲೆ ಡಿಕೋಡ್ ಮಾಡೋದಕ್ಕೆ ಐ ಯೂಸ್ ಟು ವೆಯ್ಟ್ ಫಾರ್ ಹಿಮ್ ಟು ಟೆಲ್ ಮಿ ಸಮಥಿಂಗ್. ನನಗೆ ಸರ್ ಏನಾದ್ರು ಹೇಳಿ ಸರ್ ಏನಾದ್ರು ಸಜೆಷನ್ ಕೊಡಿ ಸರ್ ಅಂತ ಎಷ್ಟು ವಾರಗಳು ಕೂತಿದ್ದೀನಿ ಗೊತ್ತಾ. ಸುದೀಪ್ ಸರ್ ಇಂಪ್ರೆಸ್ ಮಾಡೋದಕ್ಕೆ ತುಂಬ ವೀಕ್ಗಳಾಡಿದ್ದೀವಿ ನಾವು. ಅಂದರೆ ಜೀವ ಕೊಟ್ಟಾಡಿ ಅಂತ ಹೇಳ್ಬಿಟ್ಟು ಹೊಟ್ಟೋಗೋರು. ಆ ಇಡೀ ವೀಕ್ ಜೀವ ಕೊಟ್ಟಾಡ್ತಾ ಇದ್ವಿ ನಾವೆಲ್ಲರೂ. ಏನು ನಾನು ಲೈಫಲ್ಲಿ ಮೈ ಕೈ ಗಾಯ ಮಾಡ್ಕೊಂಡವಳಲ್ಲ ಅಂಥವಳು. ಏನೇ ಆಗಲಿ ಮೈ ಕೈ ಮುರಿದೋಗ್ಲಿ ಅಂತ ಆಡಿದ ವೀಕ್ಸ್ಗಳು ಇದೆ. ಸೊ ಗ್ರೇಟ್ಫುಲ್. ಅಂತ ಒಂದು ಪರ್ಸ್ನಾಲಿಟಿ, ಅಂತ ಒಂದು ನಾಲೆಜಬಲ್ ಮ್ಯಾನಿಂದ ನಾವು ಪ್ರತಿ ವೀಕ್ನು ಒಂದು ಸಜೆಷನ್ ತೊಗೋತಾ ಇದ್ವಿ. ಅವ್ರು ನೋಟಿಸ್ ಮಾಡ್ತಾಯಿದ್ರು, ನಮ್ಮ ಹೆಸರನ್ನ ಹೇಳ್ತಾಯಿದ್ರು, ಪರ್ಸ್ನಲ್ ಆಗಿ ನಮಗೆ ಅಪ್ರಿಷಿಯೇಟ್ ಮಾಡ್ತಾಯಿದ್ರು. ಅದೆಲ್ಲ ಚಪ್ಪಾಳೆ ಸಿಗ್ತಾಯಿತ್ತು. ಚಪ್ಪಾಳೆ ಸಿಕ್ಕಿದ ವೀಕ್ ಅಂತೂ ಇಟ್ಸ್ ಲೈಕ್ ದ ಬೆಸ್ಟ್ ವೀಕ್ ಆಫ್ ಮೈ ಲೈಫ್. ಸೊ ಅಷ್ಟು ದೊಡ್ಡ ಮನುಷ್ಯ ನನ್ನ ಒಂದು ಶ್ರಮನ ನೋಟಿಸ್ ಮಾಡಿ ಚಪ್ಪಾಳೆ ಕೊಡ್ತಾರೆ ಅಂದರೆ ಇಟ್ಸ್ ಅ ಗ್ರೇಟ್ ಥಿಂಗ್. ಆ್ಯಂಡ್ ಸಾಕಷ್ಟು ವಾರಗಳ ಕಾಲ ನಾಮಿನೇಟ್ ಆಗಿಲ್ಲ ನೀವು. ಹೌದು. ಯಾವ ವಾರನೂ ನಾಮಿನೇಟ್ ಆಗ್ತಿಲ್ಲ. ನಮ್ರತ ಸೇವ್ ಜೊತೆಗೆ ಕ್ಯಾಪ್ಟನ್ ಆಗ್ತೀರಾ ಅವ್ರು. ವಾಟ್ ದಟ್ ಎಕ್ಸ್ಪೀರಿಯನ್ಸ್? ಎಮೋಷನಲಿ ಸೇಫ್ ಯಾಕೆ ಆಗ್ತಿದೆ? ನನ್ನ ಫ್ರೆಂಡ್ಸ್ ಒಬ್ರ ಕೈಯಲ್ಲೇ ನಾಮಿನೇಷನ್ ಪವರ್ ಇರ್ತಾರಿಲ್ಲ. ಎಲ್ಲರೂ ಹೇಳೋ ಪ್ರಕಾರ ನಿನ್ನ ಫ್ರೆಂಡ್ಶಿಪ್ಪಲ್ಲಿ ಇದೆ, ಅದಕ್ಕೆ ಸೇಫ್ಗೆ ಮಾಡಿ ನೀನು ನಾಮಿನೇಟ್ ಆಗ್ತಾರಿಲ್ಲ ಅಂತ. ಇನ್ನು ಕೆಲವೊಬ್ರು ಇದ್ರಲ್ಲ ಜನ, ಎಷ್ಟು ಮೆಜಾರಿಟಿ ಜನ ನನ್ನ ಫ್ರೆಂಡ್ಸ್ ಇಲ್ದಿರೋರೇ ಇದ್ದಿದ್ದು, ಅವ್ರ ಕೈಲೂ ನಾಮಿನೇಷನ್ ಪವರ್ ಇತ್ತು. ಅವ್ರು ಯಾಕೆ ನಾಮಿನೇಟ್ ಮಾಡ್ತಾರಿಲ್ಲ? ಅಫ್ಕೋರ್ಸ್ ಅವ್ರಿಗೆ ಅನಿಸಿಲ್ಲ ನಾನು ಚೆನ್ನಾಗಿ ಆಡ್ತಾ ಇದ್ದೀನಿ ಅಂತಲೇ ಅನಿಸಿದೆ ಅವ್ರಿಗೂ. ಅದಕ್ಕೆ ಅವ್ರು ನಾಮಿನೇಟ್ ಮಾಡ್ತಾರಿಲ್ಲ. ಆ ರೀಸನ್ ಇಟ್ಕೊಂಡು ಲಾಸ್ಟಲ್ಲಿ ನಾಮಿನೇಟ್ ಮಾಡೋಕ್ಕೆ ಶುರು ಮಾಡಿದ್ರು. ನೀನು ಸೇಫ್ಗೆ ಮಾಡ್ತಾ ಇದೆಯಾ, ನೀನು ನಾಮಿನೇಟ್ ಆಗ್ತಾ ಇಲ್ಲ, ನಿನ್ನ ಫ್ರೆಂಡ್ಶಿಪ್ಪಿಂದ ಯೂಸ್ ಮಾಡ್ಕೊಂಡು ನೀನು ನಾಮಿನೇಟ್ ಆಗ್ತಾ ಇಲ್ಲ ಅಂತ. ನಿಮ್ಮ ಕೈಯೆಲ್ಲ ಪವರ್ ಇದ್ದಾಗ ಏನು ಮಾಡ್ತಾಯಿದ್ರಿ? ಯಾಕೆ ನಾಮಿನೇಟ್? ನಾನು ಯಾವ ಗೇಮ್ ಮಾಡಿದ್ರೇನು ನಾಮಿನೇಟ್ ಮಾಡಬೇಕಾ? ಮಾಡ್ಬೋದು ನೀವು. ನನ್ನ ಯಾಕೆ ಮಾಡ್ತಾ ಇರಲಿಲ್ಲ ಅವ್ರು ಯಾರೂ. ಸೊ ಹಾಗಾಗಿ ಪ್ರಾಬಬ್ಲಿ ಎಲ್ಲರಿಗೂ ಇಷ್ಟ ಇದ್ದೆ ನಾನು. ಅವ್ರೆಲ್ಲರ ಜೊತೆ ಒಳ್ಳೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಿದ್ದಕ್ಕೆ ಯಾರು ನಾಮಿನೇಟ್ ಮಾಡ್ತಾರಿಲ್ವೋ ಏನೋ ನನಗೆ ಗೊತ್ತಿಲ್ಲ. ಅಥವಾ ಮರ್ತು ಹೋಗ್ತಾ ಇದ್ರು ನನ್ನನ್ನು ನಾಮಿನೇಟ್ ಮಾಡೋಕ್ಕೆ, ಅಥವಾ ಇನ್ನೊಬ್ರು ನಾಮಿನೇಟ್ ಮಾಡೋಕ್ಕೆ ಹೋಗಿ ನಾನು ಬಿಟ್ಟು ಹೋಗ್ತಾ ಇದ್ನೋ ನನಗೆ ಗೊತ್ತಿಲ್ಲ. ಅದಕ್ಕೆ ನಾಮಿನೇಟ್ ಆಗಿಲ್ಲ ಅಂತ ನನಗನ್ಸುತ್ತೆ. ಆ್ಯಂಡ್ ಕ್ಯಾಪ್ಟನ್ ಆದಾಗ ನಾನು ಇಮ್ಯುನಿಟಿಗೆ ಆಡಿದ್ದು. ಕ್ಯಾಪ್ಟನ್ ಆಗಿದ್ದ ವೀಕ್ ಇದೆಯಲ್ಲ, ಆ ವೀಕ್ ನಾನು ತುಂಬ ಶ್ರಮ ಕೊಟ್ಟು ಆಡಿದ್ದೀನಿ ನಾನು.
ಇವನ್ ಮೈ 100% ಇಮ್ಯುನಿಟಿಗೋಸ್ಕರ ಉಳ್ಕೋಬೇಕು ಈ ಸತಿ ನಾಮಿನೇಟ್ ಆಗಬಾರ್ದು ಅಂತ. ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ನೀವು ಆ ಲಾಸ್ಟ್ ಮೂಮೆಂಟ್ ಬಿಗ್ ಬಾಸ್ ನಮ್ರತ ಅವರ ಮನೆಯಿಂದ ಆಚೆ ಹೊರಡುವ ಸಮಯ ಅಂದಾಗ ಅದು ಕೇಳಿದಾಗ ಹೌ ವಾಸ್ ಯುವರ್ ಕಂಡೀಷನ್? ನಿಮ್ಗೆ ಆ ಥಾಟ್ ಏನೋ ಬಂದಿತ್ತಾ, ನಾನು ಹೋಗ್ತೀನಿ ಆಚೆ ಇವಾಗ, ನನ್ನ ಹೆಸರು ತಗೊಂತಾರೆ ಬಿಗ್ ಬಾಸ್? ತುಕಾಲಿ ಫೈನಲಿಸ್ಟ್ ಅಂತ ಹೇಳಿದಾಗ, ವರ್ತೂರ್ ಸೇಫ್ ಅಂತ ಹೇಳಿದಾಗ, ಪ್ರತಾಪ್ ಸೇಫ್ ಅಂತ ಹೇಳಿದಾಗ ನನಗೆಲ್ಲೋ ಒಂದು ಕಡೆ ಐ ಎಕ್ಸ್ಪೆಕ್ಟೆಡ್. ಓಕೆ, ಎಕ್ಸ್ಪೆಕ್ಟೆಡ್ ಮೀನ್ಸ್ ನೀವು ಸೇಫ್ ಆಗ್ತೀರಾ? ಇಲ್ಲ ಇಲ್ಲ. ಓಕೆ, ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಮೀ, ಅಂದರೆ ಈ ವೀಕ್ ನಾನೇ ಹೋಗೋದು ಹೊರಗಡೆ. ತುಕಾಲಿ ಮತ್ತು ತುಕಾಲಿ, ವರ್ತೂರ್, ಪ್ರತಾಪ್ ಎಲ್ಲ ಸೇಫ್ ಅಂತ ಹೇಳ್ತಾರೆ ಗೊತ್ತಾ. ಅವಾಗಿಂದ ನಾನು ಕಾರ್ತಿಕ್ ಇನ್ನ ಹಾಟ್ ಸೀಟಲ್ಲಿ ಕೂತಿರ್ತೀವಿ. ಫೆಲ್ಟ್ ಪ್ರಾಬ್ಲಿ ಇಟ್ಸ್ ಗೋಯಿಂಗ್ ಟು ಬಿ ಮೀ. ಕಾರ್ತಿಕ್ ಇಸ್ ಗೋನ್ ಸೇವ್ ಅಂತ ನಿಮ್ಮ ತಲೆ ಇಲ್ಲ, ಟಾಪ್ 6 ಅಂತ ಗೊತ್ತಿರಲಿಲ್ಲ. ಓಕೆ, ಟಾಪ್ 5 ಅಂತ ಇಬ್ರು ಆಚೆ ಸೊ ಇಬ್ರು ಆಚೆ ಹೋಗ್ತೀವಿ. ಅದಾದ್ಮೇಲೆ ಇನ್ನ 6 ಇರ್ತಾರೆ ಅಂತ ಹೇಳಿದಾಗ ಐ ಥಾಟ್ ಓಕೆ, ನನ್ಗೆ ಚಾನ್ಸ್ ಇದೆ ಪ್ರಾಬಬ್ಲಿ, ಚೆನ್ನಾಗಿ ಆಡ್ಕೊಂಬಂದಿದ್ದೀನಿ ಅಂತ. ಬೇಜಾರಾಯ್ತು. ಆ ಘಟ್ಟಕ್ಕೆ ಬಂದು ಎಲ್ಲೋ ಮಧ್ಯದಲ್ಲೇ ಎಲಿಮಿನೇಟ್ ಆಗ್ಬಿಟ್ಟಿದ್ರೆ ನನಗೆ ಮ್ಯಾಟ್ರೇ ಆಗ್ತಾ ಇರಲಿಲ್ಲ ಅಂತ ಅನ್ಸುತ್ತೆ. ಅಲ್ಲಿವರೆಗೂ ಕಷ್ಟಪಟ್ಕೊಂಡು ಆಡ್ಕೊಂಡ್ಬಂದು ಆ ಪಾಯಿಂಟಲ್ಲಿ ಎಲಿಮಿನೇಟ್ ಆಗೋದಿದೆ ಗೊತ್ತಾ. ಫಿನಾಲೆ ವೀಕ್ ನೋಡಿದೆ, ಹಳೆ ಸಿನಿಮಾಗಳಲ್ಲಿ ಬ್ಯಾಕ್ಗ್ರೌಂಡ್ ಅಲ್ಲಿ ಫುಲ್ ಸಿಡಿಲು ಗುಡುಗು ಸಮುದ್ರದಿಂದ ಎಲ್ಲ ಆಗೋಯ್ತು ನನಗೆ. ಮೈ ಹಾರ್ಟ್ ಸ್ಯಾಂಕ್, ಹಾರ್ಟ್ ಬ್ರೇಕ್ ಆಗೋಯ್ತು ನನಗೆ ಅಲ್ಲೇನೆ. ಬಟ್ ಇಟ್ಸ್ ಓಕೆ, ನಾನು ಹತ್ಕೊಂಡು ಆಚೆ ಬರಬಾರ್ದು ಅಂತಾನೆ ನನ್ನ ತಲೆಯಲ್ಲಿ ಇದ್ದಿದ್ದು. ಖುಷಿಯಿಂದ ಆಚೆ ಬರಬೇಕು, ಖುಷಿಯಿಂದ ಎಲ್ಲ ಸ್ವೀಕರಿಸಬೇಕು. ಟ್ರೈಡ್ ಯುವರ್ ಬೆಸ್ಟ್. ಐ ಹ್ಯಾವ್ ಗಿವನ್ ಮೈ 100%. ಟ್ರೈಡು ಅಲ್ಲ, ನಾನು 100%, 200% ಕೊಟ್ಟಿದ್ದೀನಿ. ಅದು ನನ್ನ ಮನೆಯವ್ರಿಗೆ ಗೊತ್ತು, ನನ್ನ ಫ್ರೆಂಡ್ಸ್ ಗೊತ್ತು, ನನ್ನ ಫ್ಯಾನ್ಸಿಗೆ ಗೊತ್ತು. ನನ್ನ ಕೆಪಾಸಿಟಿನೂ ಮೀರಿ ನಾನು ಅಲ್ಲಿ ಟ್ರೈ ಮಾಡಿದ್ದೀನಿ ಅಂತ. ಒಂದು ಹೆಣ್ಣು ಮಗಳಾಗಿ ಅಷ್ಟು ಜನ ಗಂಡಸರು, ಲೈಕ್ ಈ ಸೀಸನಲ್ಲಿ ಇದ್ದವರೆಲ್ಲರೂ ನೆಕ್ಸ್ಟ್ ಲೆವೆಲ್ ಸ್ಟ್ರಾಂಗ್ ಮೆನ್. ಸೊ ಅವ್ರ ವಿರುದ್ಧ ಆಡಿ ಗೆದ್ದಿರೋದು ನನಗೆ ಖುಷಿ ಇದೆ. ಆ್ಯಂಡ್ ಇಟ್ಸ್ ಅ ಗ್ರೇಟ್ ಅಚೀವ್ಮೆಂಟ್. ಅದು ಈ ಪ್ಲ್ಯಾಟ್ಫಾರ್ಮಿಂದ ನಾನು ಕಲ್ತಿದ್ದು ತುಂಬ ಇದೆ, ತುಂಬ ಪಾಸಿಟಿವ್ಸ್ನ ನಾನು ತೊಗೊಂಡಿದ್ದೀನಿ. ಸೊ ಇಟ್ಸ್ ಮೈ ಸಕ್ಸಸ್. ಆ್ಯಂಡ್ ಹೌ ಮಚ್ ಯು ಮಿಸ್ಡ್ ಮೊಬೈಲ್, ಟಿ ವಿ, ಸೋಷಿಯಲ್ ಮೀಡಿಯಾ? ಏನು ಮಿಸ್ ಮಾಡ್ಕೊಂಡಿಲ್ಲ. ಅಂದ್ರೆ ಮುಂಚೆ ನೀವು ಆಚೆ ಇದ್ದಾಗ ತುಂಬ ಐ ವಾಸ್ ಅಡಿಕ್ಟೆಡ್. ಅಂದರೆ ಅಡಿಕ್ಟೆಡ್ ಅಲ್ಲ, ಸೋಷಿಯಲ್ ಮೀಡಿಯಾ ನಾನೊಂದು ಏನಂತಾರೆ ಆ್ಯಕ್ಟ್ರೆಸ್ ಆಗಿರೋದ್ರಿಂದ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ನನಗೆ ಅಷ್ಟು ಜನ ಫಾಲೋವರ್ಸ್ ಇರೋದ್ರಿಂದ ಒಂದು ಪೋಸ್ಟ್ಗಳನ್ನ ಮಾಡಬೇಕು, ಆಮೇಲೆ ರೀಲ್ಸ್ಗಳನ್ನ ನೋಡೋದಾಗಿರ್ಬೋದು, ಆನ್ಲೈನ್ ಶಾಪಿಂಗು ಅವೆಲ್ಲ ಜಾಸ್ತಿ ನಾನು. ಅಂದರೆ ಆ್ಯಂಡ್ ಟಿ ವಿ ಮುಂದೆ ಕೂತ್ಕೊಂಡ್ರೆ ಒಂದು ಸಿನಿಮಾ, ಒಂದು ಸೀರೀಸ್ ಮುಗಿಯೋವರೆಗೂ ನಾನು ಎದ್ದೇಳ್ತಾ ಇರಲಿಲ್ಲ ದಿನಗಟ್ಟಲೆ. ವರ್ಕೋಹಾಲಿಕ್. ಐ ವಾಂಟ್ ಟು ವರ್ಕ್. ಅಂದರೆ ನಂಗೆ ತುಂಬ ಆ್ಯಕ್ಟಿಂಗ್ ನನ್ನ ಪ್ಯಾಷನ್, ನನ್ನ ಕ್ರೇಜ್ ಅದು. ಸೊ ಒಳಗಡೆ ಹೋದ್ಮೇಲೆ ನಾನು ಫೋನ್ನ, ಟಿವಿನ, ಸೋಷಿಯಲ್ ಮೀಡಿಯಾನ ಯಾವುದು ಮಿಸ್ ಮಾಡ್ಕೊಂಡಿಲ್ಲ. ಬೇಕು ಅನ್ಸಿಲ್ಲ, ನಿಜ ಬೇಕು ಅನ್ಸಿಲ್ಲ. ಅಂದರೆ ಕುತ್ಕೊಂಡಾಗ ಓಕೆ ಅದು ಫೋನ್ ಬರ್ತಾ ಇದೆ, ಮೆಸೇಜ್ ಬರ್ತಾ ಇದೆ, ಅದು ಶಾಕಿಂಗ್ ಅನ್ಸಿದ್ದು. ತುಂಬ ಪೀಸ್ಫುಲ್ ಆಗಿತ್ತು. ಅಂದರೆ ಮೈಂಡ್ ಕ್ಲಿಯರ್ ಆಗಿತ್ತು. ಆ ಟಾಕ್ಸಿಸಿಟಿ, ಆ ನೆಗೆಟಿವಿಟಿ ಯಾವುದೂ ಇರಲಿಲ್ಲ ಒಳಗಡೆ. ಸೊ ಇಟ್ ವಾಸ್ ಪೀಸ್ಫುಲ್. ಹೊರಗಡೆ ಬಂದಾಗ ನನಗೆ ಫೋನ್ಗೆ, ಸೋಷಿಯಲ್ ಮೀಡಿಯಾಗೆ ಅಡ್ಜಸ್ಟ್ ಆಗೋಕ್ಕೆ 2-3 ದಿನ ಬೇಕಾಯಿತು. ಫೋನ್ ಯೂಸ್ ಮಾಡೋಕ್ಕೆ, ಸೋಷಿಯಲ್ ಮೀಡಿಯಾ. ಅಪ್ಪ, ಅಂದರೆ ತಂದಿದ ತಕ್ಷಣ ರಶ್ ಮಾಡ್ಕೋಬಾರ್ದು ಅಂತಲೇ ಇದ್ದಿದ್ದು. ಸೊ ನಿಧಾನಕ್ಕೆ ಇದಾಗ್ತಾ ಇದ್ದೀನಿ, ಅಡ್ಜಸ್ಟ್ ಆಗ್ತಾ ಇದ್ದೀನಿ. ಆ್ಯಂಡ್ ಆ್ಯಕ್ಟಿಂಗ್ ತುಂಬ ಮಿಸ್ ಮಾಡಿಕೊಂಡೆ. ನನ್ನ ವರ್ಕ್ನ ನಾನು ತುಂಬ ಮಿಸ್ ಮಾಡಿಕೊಂಡೆ ಒಳಗಡೆ. ಅಂದರೆ ಯಾವುದೇ ಒಂದು ಎಂಟರ್ಟೈನ್ಮೆಂಟ್ ಚಟುವಟಿಕೆ ಬಂದಾಗ ನಾನು ಅಲ್ಲಿ 100% ಕೊಡ್ತಾ ಇದ್ದೆ, ಬಿಕಾಸ್ ನಾನು ಆ್ಯಕ್ಟಿಂಗ್ನ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ. ಸೊ ಯಾವಾಗ ನೀವು ಆ್ಯಕ್ಟಿಂಗ್ ಫೀಲ್ಡಿಂಗ್ ಬಂದಿದ್ದು? ಅಂದರೆ ಅದು ಅಚಾನಕ್ಕ ಅಥವಾ ನೀವು ಇಷ್ಟಪಟ್ಟು ಚೂಸ್ ಮಾಡಿರೋದಾ ಇದು? ನನಗೆ ಅಚಾನಕ್ ನಮ್ಮಮ್ಮಂಗೆ ಅದು ಇಷ್ಟಪಟ್ಟು ನನ್ನ ಕಳಿಸಿದ್ದು. ನಾನು ಆಗಲೇಬೇಕು ಅಂತ ಅವ್ರಿಗೆ ಇದ್ದಿದ್ದ ಆಸೆ ಅದು. ನನಗೆ ಅಚಾನಕ್ ಅಂದರೆ ನನಗೇನು ಗೊತ್ತಿಲ್ಲ ಆ ಏಜಲ್ಲಿ. 6-7 ವರ್ಷ ಅಂದರೆ ಅವ್ರು ಯಾವುದೋ ಡೈಲಾಗ್ ಕೊಡ್ತಾರೆ, ಕ್ಯಾಮ್ರಾ ಮುಂದೆ ಹೇಳು, ಆ್ಯಕ್ಟ್ ಮಾಡು. ಇಟ್ ವಾಸ್ ಲೈಕ್ ವೆರಿ ಈಸಿ ನನಗೆ. ಅಂದರೆ ಐ ವಾಸ್ ಬಾರ್ನ್ ಟು ಮೇಡ್ ಆ್ಯಕ್ಟ್ ಅಂತ ಅನಿಸ್ತಾ ಇತ್ತು ನನಗೆ. ಆ ಥರ ಇಟ್ ವಾಸ್ ಈಸಿ ನನಗೆ ಆ್ಯಕ್ಟಿಂಗ್ ಮಾಡೋದು. ಸೊ ಹೋಗ್ತಾ ಯಾವ ಸಿನಿಮಾ? ಗೇಮ್, ಎಕ್ಸ್ಕ್ಯೂಸ್ ಮೀ, ಇದೆಲ್ಲ ನಾನು ಸ್ಟಾರ್ಟ್ ಮಾಡಿದ್ದು. ಗೇಮ್ ಅಂತ ಒಂದು ಸಿನಿಮಾ, ಎಕ್ಸ್ಕ್ಯೂಸ್ ಮೀ ಅನ್ನೋ ಒಂದು ಸಿನಿಮಾ. ಹೀಗೆ ಚೈಲ್ಡ್ ಆರ್ಟಿಸ್ಟ್ ಆಗಿ ನಾನು ಶುರು ಮಾಡಿದ್ದು. ದಟ್ಸ್ ಫೈನ್. ತುಂಬ ಸೀರಿಯಲ್ಗಳನ್ನ ಸಾಕಷ್ಟು ಸೀರಿಯಲ್ಗಳನ್ನ ಮಾಡಿದ್ದೀನಿ ಚೈಲ್ಡ್ ಆರ್ಟಿಸ್ಟ್ ಆಗಿ. ಅದಾದಮೇಲೆ 10th, 11th, 12th ಬ್ರೇಕ್ ತೊಗೋತೀನಿ, ಬಿಕಾಸ್ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ. ಆಮೇಲೆ 12th ಆದಮೇಲೆ ಮತ್ತೆ ಐ ಕಮ್ ಬ್ಯಾಕ್. ಯಾವುದೋ ಒಂದು ಕೆಲಸದೊಳಗೆ ರೋಲ್ ಮಾಡಿಕೊಂಡು ವಾಪಸ್ ಬರ್ತೀನಿ ಸ್ಕ್ರೀನ್ಗೆ, ಅಂದರೆ ಸ್ಮಾಲ್ ಸ್ಕ್ರೀನ್ಗೆ. ಅಲ್ಲಿಂದ ಸೆಕೆಂಡ್ ನಿಮಗೂ ಸ್ಟಾರ್ಟ್ ಆಗಿತ್ತು ಕಾಲೇಜ್ ಟೈಮಿಂದ, ನಾನು ಆ್ಯಕ್ಟ್ ಮಾಡಬೇಕು, ಆ್ಯಕ್ಟ್ರೆಸ್ ಆಗಬೇಕು? ಅವಾಗ ಆ್ಯಕ್ಚುಲಿ ಸೀರಿಯಸ್ ಆಗಿದ್ದು. ಆಫ್ಟರ್ 12th ನನಗೆ ಆ್ಯಕ್ಟಿಂಗ್ನ ಪರ್ಸ್ಯೂ ಮಾಡಬೇಕು, ಅದನ್ನು ಪ್ರೊಫೆಷನಾಗಿ ತೊಗೋಬೇಕು ಅಂತ ಆಗಿಂದ ನನಗೆ ಅಂದರೆ ನನಗೆ ಅನ್ಸಕ್ಕೆ ಶುರು ಆಗಿದ್ದು ಇಟ್ಸ್ ಮೈ ಪ್ಯಾಷನ್ ಅಂತ. ಮುಂಚೆ ಅದೆಲ್ಲ ಇದು ಫನ್ ಆ್ಯಂಡ್ ಗೇಮ್ಸ್. ಅದು ಸ್ಕೂಲ್ ಬಂಕ್ ಮಾಡ್ತೀಯಾ, ರಜಾ ಸಿಗುತ್ತೆ, ಯು ಗೋ ದೇರ್ ಆ್ಯಕ್ಟ್, ದುಡಿತಾ ಇದೆಯಾ ನೀನು ಅನ್ನೋದಷ್ಟೇ ಇರ್ತಾಯಿತ್ತು. ಅದಾದಮೇಲೆ ಸ್ವಲ್ಪ ಸೀರಿಯಸ್ ಆಗಿ ತೊಗೊಳಕ್ಕೆ ಶುರು ಮಾಡಿದೆ ಆ್ಯಕ್ಟಿಂಗ್.
ಇವು ಬೇಸಿಕಲಿ ಬಾರ್ನ್ ಆ್ಯಂಡ್ ಬಾಟಮ್ ಬ್ಯಾಂಗ್ಳೂರ್, ಬ್ಯಾಂಗ್ಳೂರು. ಅಪ್ಪ ಅಮ್ಮನೂ ಬೆಂಗಳೂರು ಅವರೇ. ಓದಿದ್ದು ಎಲ್ಲ ಇಲ್ಲೇ. ಓದಿದ್ದು ಹುಟ್ಟಿದ್ದು ವಿಜಯನಗರ, ಬೆಳೆದಿದ್ದು ಬಸವೇಶ್ವರ ನಗರ, ಪ್ರಾಪರ್ ಬ್ಯಾಂಗ್ಳೂರು. ಸೀರಿಯಸ್ ಆಗಿ ಲವ್ ಏನಾದ್ರು ಆಗಿದೆಯಾ ಲೈಫಲ್ಲಿ? ಇಲ್ಲ, ಸ್ವಾಮೀಜಿ ಮಹರ್ಷಿಗಳು ಒಳಗಡೆ ಬಂದಾಗ ಏನೇನೋ ಹೇಳ್ತಾ ಇರ್ತಾರೆ ಅವರು. ಒಂದೇ ಒಂದು ರಿಲೇಶನ್ಶಿಪ್ ಇತ್ತು ನನ್ನ ಜೀವನದಲ್ಲಿ, ಅಂದರೆ ಅದು ಸ್ಕೂಲ್ ಟೈಮಿಂದ ಶುರು ಆಗಿದ್ದು, ಬಟ್ ಅದು ವರ್ಕ್ ಆಗಲಿಲ್ಲ ಅಷ್ಟೇ. ಅದು ಒಂದೇ ರಿಲೇಶನ್ಶಿಪ್ ನನ್ನ ಜೀವನದಲ್ಲಿ. ಐ ಆಮ್ ಅ ವೆರಿ ಬೋರಿಂಗ್ ಪರ್ಸನ್. ಇನ್ನೇನು ನೋಡಿದವ್ರಿಗೆ ಹಾಗೆ ಅನ್ಸಿರಲ್ಲ ಬೋರಿಂಗ್ ಪರ್ಸನ್. ಐ ಆಮ್ ಅ ಬೋರಿಂಗ್. ಆಚೆ ಕಡೆ ನಾನು ಒಂದೇ ಒಂದು ರಿಲೇಶನ್ಶಿಪ್ ಇತ್ತು ನನಗೆ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲ, ಒಳಗಡೆ ಇದ್ದಾಗ ಸಾಕಷ್ಟು ಬರೀ ಡೇಟಿಂಗ್ ಅನ್ನೋ ಪದ ಬಳಸ್ತೀರಾ. ಬಿಕಾಸ್ ನಾನು ಇದುವರೆಗೂ ಒಂದು ಡೇಟ್ಗೆ ಹೋಗಿಲ್ಲ ನಾನು. ದಟ್ಸ್ ದ ರೀಸನ್. ಒಂದು ಡೇಟ್ಗೆ ಹೋಗಿಲ್ಲ ನಾನು. ನನ್ನ ಫ್ರೆಂಡ್ಸ್ ಎಲ್ಲ ನೀನು ವೇಸ್ಟ್ ಗುರು, ನಮ್ಮಮ್ಮ ಹೇಳ್ತಾರೆ ವೇಸ್ಟ್ ನೀನು ಹೊರಗಡೆ ಹೋಗಲ್ಲ, ಮಾತಾಡಲ್ಲ ಜನರ ಜೊತೆ ಅಂತ. ಸೊ ಒಳಗಡೆ ಅದೊಂದು ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದು. ಅಂದ್ರೆ ನೀವು ಡೇಟ್ಗೆ ಹೋಗಿಲ್ಲ, ನಾನು ಡೇಟ್ ಕರ್ಕೊಂಡು ಹೋಗ್ತೀನಿ ಅಂತ ಕಾರ್ತಿಕ್ ಹೇಳೋದು, ಈ ಕಡೆ ಕಾರ್ತಿಕ್ ಹೇಳಿದ್ರು ಅಂತ ಈ ಕಡೆ ಇನ್ನೊಬ್ರು ಹೇಳೋದು. ಸೊ ಹಂಗೆ ಶುರು ಆಗಿದ್ದು. ಕೊನೆಗೆ ಅಲ್ಲೂ ಡೇಟ್ಗೆ ಹೋಗ್ಲಿಲ್ಲ ನಾನು. 100 ದಿನಗಳ ಕಾಲ ಅಲ್ಲೂ ಡೇಟ್ಗೆ ಹೋಗ್ಲಿಲ್ಲ, ಹೊರಗಡೆನೂ ಡೇಟ್ ಹೋಗಿಲ್ಲ. ಸೊ ಒಂದು ಕೊಡ್ತೇನೆ. ನೆಕ್ಸ್ಟ್ ಹೇಳಕ್ಕಾಗಲ್ಲ, ಅಪ್ರೋಚಿಂಗ್ ಜಾಸ್ತಿನೇ ಬರ್ಬೋದು. ಐ ಆಮ್ ನಾಟ್ ಓಪನ್. ಹೌ ಐ ಮೀನ್ ನಿಮ್ಮ ಒಂದು ಫ್ಯೂಚರ್ ಅಂತ ಬಂದಾಗ ಅಫ್ಕೋರ್ಸ್ ಸಿನಿಮಾನ ಸೀರಿಯಲ್ಲ ನೆಕ್ಸ್ಟ್? ಸಿನಿಮಾ ತುಂಬ ಕನಸಿದೆ. ಅಂದರೆ ಮಾಡಿದ್ರೆ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ. ಅದಕ್ಕೋಸ್ಕರ ಇಷ್ಟು ವರ್ಷಗಳು ನಾನು ಸಿನಿಮಾ ಮಾಡಿಲ್ಲ. ಆ್ಯಸ್ ಅ ಲೀಡ್ ತುಂಬ ಸಿನಿಮಾಗಳು ಬಂತು ಟು ಬಿ ಆನೆಸ್ಟ್, ಬಟ್ ಯಾವುದೂ ಕೂಡ ಕಮಿಟ್ ಆಗಿಲ್ಲ. ಹೋಗೋಕ್ಕಿಂತ ಮುಂಚೆ ತುಂಬ ಸಿನಿಮಾಗಳು ಬಂದಿತ್ತು, ಕಮಿಟ್ ಆಗಲಿಲ್ಲ. ಬಿಕಾಸ್ ಆ ಒಂದು ಸಿನಿಮಾಗೆ ಐ ಆಮ್ ವೇಟಿಂಗ್. ಒಂದು ಸಿನಿಮಾ ಮಾಡಲೇಬೇಕು ಜೀವನದಲ್ಲಿ. ಸೀರಿಯಲ್ ಯಾವಾಗಲೂ ಇದ್ದೇ ಇರುತ್ತೆ. ಸೀರಿಯಲ್ ಇಸ್ ಫ್ಯಾಮಿಲಿ ಥರ, ಅದು ಫಸ್ಟ್ ಹೋಮ್ ನನಗೆ. ಬಟ್ ಸಿನಿಮಾ ಮಾಡಬೇಕು, ನನ್ನ ಕಂಫರ್ಟ್ ಝೋನಿಂದ ಆಚೆ ಬಂದು ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋದಿದೆ. ಈಗ ಇಷ್ಟು ದಿನ ನಿಮ್ಮನ್ನ ಮನೇಲಿ ವರ್ಸಟೈಲ್ ಆಗಿ ಬೇರೆ ಬೇರೆ ಎಮೋಷನ್ಸ್ ಎಲ್ಲ ನೋಡ್ಬಿಟ್ಟಿದ್ದೀವಿ. ಪಾತ್ರ ಅಂತ ಮಾಡಿದ್ರೆ ಯಾವ ರೀತಿ ಪಾತ್ರ ನೀವು ಮಾಡಬೇಕು? ಯಾವ್ದಾರ ಸಿನಿಮಾಗಳು ನೋಡಿ ಈ ಥರ ಕ್ಯಾರೆಕ್ಟರು, ಈ ಥರ ಹೀರೋಯಿನ್ ಥರ? ನನಗೆ ತುಂಬ ಆಸೆ ಅನುಷ್ಕಾ ಶೆಟ್ಟಿ ಅರುಂಧತಿ ಮೂವಿ. ಕೆಲವೊಂದು ಟಾಸ್ಕಲ್ಲಿ ನಿಮ್ಮನ್ನ ನೋಡಿದ್ಮೇಲೆ ಅದು ಮಾಡಬಹುದು ಆ ಥರದೊಂದು ಪಾತ್ರ ಮಾಡಲೇಬೇಕು ಅಂತ ತುಂಬ ಆಸೆ ಇದೆ ನನಗೆ. ಆದರೆ ಅದರಲ್ಲಿ ಏನು ಡಿಫ್ರೆಂಟ್ ಶೇಡ್ಸ್ ಇದೆ ಅದರಲ್ಲಿ. ಪುನರ್ಜನ್ಮ, ಹಿಂದಿನ ಜನ್ಮ, ಒಂದು ರಾಣಿ, ಒಂದು ಫೈಟ್, ತುಂಬ ಸ್ಕೋಪ್. ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಯಾವ್ದಾದ್ರು ಒಂದು ಪಾತ್ರ ಮಾಡಿದ್ರೆ ತುಂಬ ನನ್ನೊಳಗಿರೋ ಒಂದು ಆ್ಯಕ್ಟ್ರೆಸ್ ಸ್ಯಾಟಿಸ್ಫೈ ಆಗ್ತಾಳೆ ಅವತ್ತು. ಡ್ಯಾನ್ಸ್ ಚೆನ್ನಾಗಿ ಮಾಡ್ತೀರಾ? ಐ ಆಮ್ ಅ ಡ್ಯಾನ್ಸ್. ಒಳ್ಳೆ ಡ್ಯಾನ್ಸಿಂಗ್ ಹೀರೋಗಳು, ಸ್ಟಾರ್ಗಳ ಜೊತೆ ಚಾನ್ಸ್ ಸಿಕ್ಕಿದಾಗಲೂ? ಎಸ್, ಐ ಆಮ್ ಅ ಪ್ರೊಫೆಷನಲ್ ಭರತನಾಟ್ಯಂ ಡಾನ್ಸರ್ ನಾನು. ಸೊ ಎನಿ ಟೈಮ್ ಡಾನ್ಸ್ ಓರಿಯೆಂಟೆಡ್ ಮೂವಿ ಬಂದರೆ ಐ ಗಿವ್ ಮೈ 100%. And come to your personal life. Love marriage or arranged marriage? ಯಾವ್ದಮ್ಮ? ಅರೇಂಜ್ ಮ್ಯಾರೇಜ್ ಅಂತೂ ನಾನು ಆಗಲ್ಲ. ಇಲ್ಲೇ ಆನ್ಸರ್ ಬಂತು. ಯಾವ್ದಮ್ಮ? ಅಮ್ಮ ಅರೇಂಜ್ ಅಂದ್ಕೂಡ ಅರೇಂಜ್ ಅಂತೂ ನಾನು ಆಗಲ್ಲ. ಅವರೇ ಹುಡ್ಕಲ್ಲ, ಅವರೇ ಹೇಳ್ತಾರೆ ನೀ ಯಾರು ಹುಡ್ಕೊಂಡು ಮದ್ವೆ ಆಗು ಅಂತ. ನೀನು ಹುಡ್ಕು, ನಾವು ಅರೇಂಜ್ ಮಾಡಿ ಮದುವೆ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಮುಂದೆ ಯಾರಾದ್ರೂ ಇಷ್ಟ ಆದ್ರೆ ಇಟ್ ವಿಲ್ ಬಿ ಫಾರ್ ಮ್ಯಾರೇಜ್ ಅಂಡ್ ನಾಟ್ ಡೇಟಿಂಗ್. ಕ್ವಾಲಿಟೀಸ್ ಈಗ ಹುಡುಕ್ಬೇಕು ಅಂದ್ರೆ ನೀವೇ ಹುಡ್ಕೊಬೇಕು, ನಿಮಗೆ ಇಷ್ಟ ಆಗಬೇಕು. ಇಷ್ಟ ಆದ್ಮೇಲೆ ನೀವು ಬಂದು ಅಪ್ಪ ಅಮ್ಮಂಗೆ ಹೇಳ್ಬೇಕು. ಕನ್ನಡಿಗನಾಗಿರ್ಬೇಕು. ಕನ್ನಡ, ಅವನ ಭಾವನೆಗಳನ್ನ ನನಗೆ ಕನ್ನಡದಲ್ಲೇ ಎಕ್ಸ್ಪ್ರೆಸ್ ಮಾಡಬೇಕು. ಅಫ್ಕೋರ್ಸ್ ನನಗೆ ಬೇಜಾರಾದ ಕೋಪ ಬಂದಾಗ ನಾನು ಇಂಗ್ಲೀಷಲ್ಲಿ ಬೈತೀನಿ, ಬಟ್ ಅವ್ನು ಕನ್ನಡದಲ್ಲೇ ಮಾತಾಡ್ಬೇಕು. ನಿಜವಾಗ್ಲೂ ಖುಷಿ ಆಗುತ್ತೆ. ನಾನು ಅದೇ ಫಸ್ಟ್ ಕ್ರೈಟೀರಿಯಾ ಅದೇ. ಇನ್ನೊಂದು ತುಂಬಾ ನಾಲೆಡ್ಜಬಲ್, ಅಂದ್ರೆ ತುಂಬಾ ತಿಳ್ಕೊಂಡಿರ್ಬೇಕು. ಯಾವ ವಿಷಯ? ಎಲ್ಲ ಸ್ಟ್ರೀಟ್ ಸ್ಮಾರ್ಟ್ ಆಗಿರ್ಬೇಕು. ಎಲ್ಲ ವಿಷಯನೂ ಇಡೀ ಸೀಸನ್ ನೋಡ್ಬಿಟ್ರೆ ಅವ್ನು ತುಂಬಾ ತಿಳ್ಕೊಂಡಿರ್ತಾನೆ. ಪಕ್ಕ ನಮ್ರತನ್ನ ಹೇಗೆ ಇಂಪ್ರೆಸ್ ಬಗ್ಗೆ ಎಲ್ಲ ಆಚೆಗಡೆ ವಿಚಾರಗಳ ಬಗ್ಗೆ, ಒಬ್ರು ಭಾವನೆಗಳ ಬಗ್ಗೆ ತುಂಬಾ ತಿಳ್ಕೊಂಡಿರ್ಬೇಕು. ತುಂಬಾ ನಾಲೆಡ್ಜಬಲ್ ಆಗಿ ಮಾತಾಡ್ಬೇಕು. ಪಟ್ ಅಂತ ಏನೋ ದುಡುಕಿ ಮಾತಾಡಬಾರ್ದು, ಯೋಚನೆ ಮಾಡಿ ಮಾತಾಡ್ಬೇಕು ಮನುಷ್ಯ. ಆಮೇಲೆ ನಾನು ತುಂಬಾ ಅಬ್ಸರ್ವ್ ಮಾಡೋದು ಕಣ್ಣನ್ನ, ಅಂದ್ರೆ ಆ ಕಣ್ಣಲ್ಲಿ ನನ್ಗೆ ಸತ್ಯ ಕಾಣಿಸ್ಬೇಕು ಅಷ್ಟೇ. ಇನ್ನೇನು ಎಕ್ಸ್ಪೆಕ್ಟೇಷನ್ ಇಲ್ಲ. ಅವೆಲ್ಲ ನಾವು ದುಡಿತೀವಿ, ನಾವು ಅವನ ಮೇಲೆ ನಾನು ಡಿಪೆಂಡ್ ಆಗಲ್ಲ, ಅವನು ನನ್ನ ಮೇಲೆ ಡಿಪೆಂಡ್ ಆಗಲ್ಲ ಅಂತ ಅನಿಸುತ್ತೆ. ಇಬ್ರು ಸೇರಿ ವಿ ವಿಲ್ ಬಿಲ್ಡ್ ನೆಕ್ಸ್ಟ್ ಲೆವೆಲ್ ಒಂದು ಕಟ್ಟಣ. ಬ್ಯೂಟಿಫುಲ್ ಲೈಫ್. ಬ್ಯೂಟಿಫುಲ್ ಲೈಫ್. Beat Plus Karnataka.